201 ಇದು ಕೇವಲ ಒಂದು ಸಂಖ್ಯೆ ಅಷ್ಟೇನಾ? ಖಂಡಿತ ಇಲ್ಲ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದ ಇಡೀ ಭವಿಷ್ಯವನ್ನೇ ನಿರ್ಧರಿಸಿದ ಸಂಖ್ಯೆ ಇದು. ಇದು ಕೇವಲ ಒಂದು ಚುನಾವಣೆಯ ಫಲಿತಾಂಶದ ವಿಶ್ಲೇಷಣೆ ಅಲ್ಲ, ಇದು ಶೃಂಗೇರಿಯ ಜನರ ಧ್ವನಿ, ಅವರ ಬದುಕಿನ ಸವಾಲುಗಳು ಮತ್ತು ನಮ್ಮ ತಳಮಟ್ಟದ ರಾಜಕೀಯದ ಕಠೋರ ವಾಸ್ತವದ ಒಂದು ಅನಾವರಣ. ಈ ಸಂಖ್ಯೆನ ಮತ್ತೊಮ್ಮೆ ನೋಡಿ, 201. ಒಂದು ಸಣ್ಣ ಹಳ್ಳಿಯ ಜನಸಂಖ್ಯೆಗಿಂತಾನೂ ಕಡಿಮೆ ಮತಗಳ ಅಂತರದಿಂದ ಒಂದು ಇಡೀ ಕ್ಷೇತ್ರದ ಆಡಳಿತ ಯಾರು ನಡೆಸಬೇಕು ಅಂತ ನಿರ್ಧಾರ ಆಯಿತು. ಇಂತಹ ಒಂದು ಸೂಕ್ಷ್ಮವಾದ ಜನಾದೇಶ ಆಳುವವರಿಗೆ ಒಂದು ಎಚ್ಚರಿಕೆಯ ಗಂಟೆ, ಜನರಿಗೂ ಕೂಡ ಒಂದು ಪಾಠ. ಕರ್ನಾಟಕದ ಮಲೆನಾಡಿನ ಒಂದು ಸುಂದರ ಕ್ಷೇತ್ರ ಶೃಂಗೇರಿ. ಇಲ್ಲಿ ಸಿಕ್ಕ ಈ ಅತಿ ಸಣ್ಣ ಗೆಲುವಿನ ಅಂತರದ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಇದು ರಾಜಕೀಯದ ಕಥೆ ಮಾತ್ರ ಅಲ್ಲ, ಇದು ಆಡಳಿತದ ಮೇಲೆ ಜನರ ವಿಶ್ವಾಸದ ಕಥೆ ಮತ್ತೆ ಅವರು ಪ್ರತಿದಿನ ಎದುರಿಸ್ತಿರೋ ನಿಜವಾದ ಸವಾಲುಗಳ ಕಥೆ. ಹಾಗಾದ್ರೆ ಯಾಕೆ ಒಂದು ಚುನಾವಣೆ ಇಷ್ಟು ಸಣ್ಣ ಅಂತರಕ್ಕೆ ಬಂದು ನಿಲ್ಲುತ್ತೆ? ಅಷ್ಟಕ್ಕೂ ಇದು ನಮ್ಮ ಆಡಳಿತ ವ್ಯವಸ್ಥೆಯ ಬಗ್ಗೆ ನಮಗೆ ಏನ್ ಹೇಳುತ್ತೆ? ಬನ್ನಿ, ಈ ಸಂಖ್ಯೆಗಳ ಆಚೆಗಿನ ಕಥೆಯನ್ನ, ಆಳವಾದ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ರಾಜಕೀಯ ವಿಶ್ಲೇಷಣೆಗಿಂತ ಮೊದಲು ನಾವು ಅಲ್ಲಿನ ಜನರನ್ನ, ಅವರ ಬದುಕನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ರಾಜಕೀಯ ಅಂದ್ರೆ ದಿನನಿತ್ಯದ ಬದುಕ್ತಾನೆ. ಶೃಂಗೇರಿಯ ಜನರ ಧ್ವನಿಯನ್ನ ಕೇಳೋಣ, ಅವರ ಬದುಕಿನ ಮೇಲೆ ಒಂದು ನೋಟ ಆರಿಸೋಣ. ಶೃಂಗೇರಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ತಿಳ್ಕೋಬೇಕಾದ್ದು ಇದು ಮೂಲತಃ ಒಂದು ಗ್ರಾಮೀಣ ಕ್ಷೇತ್ರ ಅಂತ. ಇಲ್ಲಿನ ಸುಮಾರು 90% ಜನ ಇರೋದು ಹಳ್ಳಿಗಳಲ್ಲಿ. ಅಂದ್ರೆ ಏನು? ಇಲ್ಲಿನ ರಾಜಕೀಯ ಅಂದ್ರೆ ಅದು ಭೂಮಿ, ಕೃಷಿ, ಜನರ ದೈನಂದಿನ ಸವಾಲುಗಳ ಜೊತೆ ಬೆರ್ತೋಗಿದೆ. ಇಲ್ಲಿನ ಜನಸಂಖ್ಯೆ ಸುಮಾರು 36,500. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪಾಲು ಕೂಡ ಗಣನೀಯವಾಗಿದೆ. ಜೊತೆಗೆ ಲಿಂಗಾಯತ, ಒಕ್ಕಲಿಗ ಸಮುದಾಯಗಳು ರಾಜಕೀಯವಾಗಿ ಪ್ರಭಾವಿ. ಆದರೆ ಈ ಎಲ್ಲಾ ಸಮುದಾಯಗಳನ್ನು ಒಂದುಗೂಡಿಸೋದು ಒಂದೇ ವಿಷಯ, ಅದು ಕೃಷಿ. ಬಹುತೇಕ ಕುಟುಂಬಗಳ ಜೀವನ ನಡೆಯೋದೇ ಭೂಮಿಯನ್ನು ನಂಬಿಕೊಂಡು. ಆದರೆ ಇಲ್ಲಿನ ಬಹುಪಾಲು ಜನರಿಗೆ ಬದುಕು ಅನ್ನೋದೇ ಒಂದು ಹೋರಾಟ. ಯಾಕೆ? ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋ ನೀರಿಗೆ ಪರದಾಟ, ಯುವಕರಿಗೆ ಕೈತುಂಬ ಕೆಲಸವಿಲ್ಲ. ಇವೇ ಅವರ ನಿಜವಾದ ಸಮಸ್ಯೆಗಳು. ಒಂದು ಸರ್ಕಾರ ಈ ಮೂಲಭೂತ ಅವಶ್ಯಕತೆಗಳನ್ನೇ ಕೊಡಕ್ಕಾಗದೇ ಇದ್ದಾಗ ಅದು ಜನರ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ನೆನ್ಪಿಡಿ, ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕಿದೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಆಡಳಿತದ ಮೊದಲ ಜವಾಬ್ದಾರಿ. ಇದು ನಮ್ಮ ಸಂವಿಧಾನದ ಆಶಯ ಕೂಡ. ಹಾಗಾದ್ರೆ ಈ ಜನರ ಅಸಮಾಧಾನಕ್ಕೆ ಮೂಲ ಕಾರಣಗಳೇನು? ಆಡಳಿತದಲ್ಲಿ ಎಲ್ಲೆಲ್ಲಿ ಬಿರುಕುಗಳಿವೆ? ಬನ್ನಿ, ಮತದಾರರ ವಿಶ್ವಾಸವನ್ನೇ ಅಲುಗಾಡಿಸುತ್ತಿರುವ ಆ 3 ಪ್ರಮುಖ ಕಾರಣಗಳನ್ನ ಈಗ ನೋಡೋಣ. ಮೊದಲನೇದು, ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗಿರೋ ಆಯಾಸ, ಅಂದ್ರೆ ವೆಲ್ಫೇರ್ ಫಟೀಗ್. ಯೋಚನೆ ಮಾಡಿ, ವರ್ಷಗಳಿಂದ ನಿಮಗೆ ಒಂದೇ ತರದ ಸಣ್ಣಪುಟ್ಟ ಸಹಾಯ ಸಿಗ್ತಿದ್ರೆ, ಅದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಏನೂ ಆಗ್ತಿಲ್ಲ ಅಂದ್ರೆ ನಿಮ್ಗೂ ಬೇಸರ ಆಗಲ್ವಾ? ಜನರಿಗೀಗ ಹಳೆ ಭರವಸೆಗಳನ್ನ ಮತ್ತೆ ಮತ್ತೆ ಕೇಳೋಕಿಷ್ಟ ಇಲ್ಲ. ಬದಲಿಗೆ ಅವರ ಬದುಕನ್ನ ನಿಜವಾಗಿಯೂ ಮೇಲೆತ್ತುವಂತಹ ಹೊಸ ಅರ್ಥಪೂರ್ಣ ಯೋಜನೆಗಳು ಬೇಕು. ಎರಡನೇದು ಅಭಿವೃದ್ಧಿಯ ಕೊರತೆ. ಇದನ್ನ ನಾವು ಡೆವಲಪ್ಮೆಂಟ್ ಗ್ಯಾಪ್ ಅಂತ ಕರೀಬೋದು. ಹಾಳಾದ ರಸ್ತೆಗಳು ಕೇವಲ ಓಡಾಟಕ್ಕೆ ತೊಂದರೆ ಅಲ್ಲ, ಅದು ಕ್ಷೇತ್ರದ ಆರ್ಥಿಕತೆಗೆ ಹಾಕಿದ ತಡೆಗೋಡೆ. ಅದಕ್ಕಿಂತ ಮುಖ್ಯವಾಗಿ, ಶುದ್ಧ ಕುಡಿಯೋ ನೀರು ಪೈಪ್ ಮೂಲಕ ಮನೆಗೆ ಬರ್ದೇ ಇರೋದು ಜನರ ಆರೋಗ್ಯದ ಮೇಲೆ, ಅವರ ಘನತೆಯ ಮೇಲೆ ನೇರವಾದ ಹೊಡೆತ. ಇದು 21ನೇ ಶತಮಾನದಲ್ಲಿ ಮೂಲಭೂತ ಹಕ್ಕು. ಇನ್ನು ಮೂರನೇದು ಉದ್ಯೋಗದ ಸಮಸ್ಯೆ. ದೊಡ್ಡ ಸಮಸ್ಯೆ ಇದು. ಹೊಸ ಕಾರ್ಖಾನೆಗಳಿಲ್ಲ, ಕೃಷಿಯಿಂದ ನಿರೀಕ್ಷಿತ ಆದಾಯ ಬರ್ತಿಲ್ಲ. ಇದರ ಪರಿಣಾಮ, ಓದಿದ ಯುವಕರು ತಮ್ಮ ಊರು ಮನೆ ಬಿಟ್ಟು ಉದ್ಯೋಗ ಹುಡ್ಕೊಂಡು ಪಟ್ಟಣಗಳಿಗೂ ಹೋಗ್ತಿದ್ದಾರೆ. ಇದರಿಂದ ಹಳ್ಳಿಗಳು ಖಾಲಿಯಾಗ್ತಿವೆ, ತಮ್ಮ ಶಕ್ತಿಯನ್ನ ಕಳೆದುಕೊಳ್ತಿವೆ. ಈ ಕೋಷ್ಟಕ ನೋಡಿ, ಈ 3 ಸಮಸ್ಯೆಗಳು ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಕಲ್ಯಾಣ ಯೋಜನೆಗಳ ಮೇಲಿನ ಬೇಸರ, ಅಭಿವೃದ್ಧಿಯ ಅಂತರ ಮತ್ತು ಉದ್ಯೋಗದ ಕೊರತೆ. ಇವೆಲ್ಲ ಸೇರಿ ಮತದಾರರಲ್ಲಿ ಒಂದು ದೊಡ್ಡ ಅಸಮಾಧಾನದ ಅಲೆಯನ್ನೇ ಎಬ್ಬಿಸಿದೆ. ಸರಿ, ಜನರ ಈ ಅಸಮಾಧಾನಗಳು ಚುನಾವಣೆಯಲ್ಲಿ ಇಂಥ ಒಂದು ಬಿಕ್ಕಟ್ಟಿನ ಸನ್ನಿವೇಶವನ್ನ ಹೇಗೆ ಸೃಷ್ಟಿ ಮಾಡ್ತು? ಯಾಕೆ ಯಾರೊಬ್ಬರಿಗೂ ಸ್ಪಷ್ಟವಾದ ಗೆಲುವು ಸಿಗ್ಲಿಲ್ಲ? ಇದನ್ನ ಅರ್ಥ ಮಾಡ್ಕೊಳ್ಳುತ್ತೆ ನಾವು ರಾಜಕೀಯ ಶಕ್ತಿಗಳನ್ನ ಸ್ವಲ್ಪ ಹತ್ರದಿಂದ ನೋಡಬೇಕಾಗತ್ತೆ. ಕೇವಲ 5 ವರ್ಷಗಳ ಅಂತರ. 2018ರಲ್ಲಿ ಗೆಲುವಿನ ಅಂತರ ಸುಮಾರು 2,000 ಮತಗಳಿತ್ತು. 2023ಕ್ಕೆ ಬರ್ತಿದ್ದಂತೆ ಅದು ಬರೀ 201 ಮತಗಳಿಗೆ ಇಳಿದಿದೆ. ಇದು ಕೇವಲ ಅಂಕಿಅಂಶ ಅಲ್ಲ, ಇದು ಆ ಕ್ಷೇತ್ರದಲ್ಲಿ ರಾಜಕೀಯ ಸ್ಥಿರತೆ ಹೇಗೆ ಕಡಿಮೆ ಆಗ್ತಿದೆ, ಸ್ಪರ್ಧೆ ಎಷ್ಟು ತೀವ್ರವಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಸೂಚನೆ. ಈಗ ಬಿಜೆಪಿ ಅಭ್ಯರ್ಥಿಯ ಒಂದು ವಿಶ್ಲೇಷಣೆ ನೋಡೋಣ.
ಒಂದು ಕಡೆ 4 ಬಾರಿ ಶಾಸಕರಾಗಿದ್ದ ಅನುಭವ, ಮಾಜಿ ಸಚಿವ ಅನ್ನೋ ವರ್ಚಸ್ಸು, ಜೊತೆಗೆ ಬಲವಾದ ಕಾರ್ಯಕರ್ತರ ಜಾಲ, ಇವೆಲ್ಲ ಅವರ ಪ್ಲಸ್ ಪಾಯಿಂಟ್ಸ್. ಆದ್ರೆ ಮತ್ತೊಂದು ಕಡೆ ತಮ್ಮ ಕೋರ್ ವೋಟ್ ಬ್ಯಾಂಕ್ ದಾಟಿ ಬೇರೆಯವರನ್ನ ತಲುಪೋಕೆ ಆಗದೇ ಇದ್ದದ್ದು ಮತ್ತೆ ಜೆಡಿಎಸ್ಗೆ ಮತಗಳು ಹಂಚಿ ಹೋಗಿದ್ದು, ಇವೆಲ್ಲ ಅವರ ವೀಕ್ನೆಸ್ ಆಯಿತು. ಈ ಶಕ್ತಿ ಮತ್ತು ದೌರ್ಬಲ್ಯದ ನಡುವಿನ ಸಣ್ಣ ಅಂತರವೇ ಚುನಾವಣೆಯನ್ನ ಇಷ್ಟು ರೋಚಕವಾಗಿಸಿದ್ದು. ಅವರ ವೈಯಕ್ತಿಕ ಶಕ್ತಿ ದೌರ್ಬಲ್ಯಗಳ ಜೊತೆಗೆ ಹೊರಗಿನ ಒತ್ತಡಗಳು ಇದ್ವು. ವಿರೋಧ ಪಕ್ಷಗಳ ಒಗ್ಗಟ್ಟು, ಬದಲಾಗುತ್ತಿದ್ದ ಜಾತಿ ಸಮೀಕರಣಗಳು, ಇವೆಲ್ಲಾ ಸೇರಿ ರಾಜಕೀಯ ವಾತಾವರಣವನ್ನೇ ಮತ್ತಷ್ಟು ಸ್ಪರ್ಧಾತ್ಮಕ ಮಾಡಿತ್ತು. ಇಂಥ ಬಿಗುವಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ವೋಟೂ ಕೂಡ ಚಿನ್ನದಷ್ಟೇ ಬೆಲೆ ಬಾಡುತ್ತೆ. ಇಲ್ಲಿವರೆಗೂ ನಾವು ಸಮಸ್ಯೆಯನ್ನ ಆಳವಾಗಿ ನೋಡಿದ್ವಿ. ಆದ್ರೆ ಬರೀ ಸಮಸ್ಯೆ ಮಾತಾಡಿದ್ರೆ ಸಾಲದು, ಪರಿಹಾರದ ಬಗ್ಗೆನೂ ಮಾತಾಡಬೇಕು. ಜನರ ಈ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸೋಕೆ ಒಂದು ಡೇಟಾ ಆಧಾರಿತ ಸ್ಪಷ್ಟವಾದ ನೀಲನಕ್ಷೆ ಹೇಗಿರಬೇಕು, ಬನ್ನಿ ನೋಡೋಣ. 500 ಕೋಟಿ ರೂಪಾಯಿ, ಇದೊಂದು ದೊಡ್ಡ ಮೊತ್ತ. ಆದರೆ ಇದು ಕೇವಲ ಹಣ ಅಲ್ಲ, ಇದು ಶೃಂಗೇರಿಯ ಅತಿ ದೊಡ್ಡ ಸಮಸ್ಯೆಯಾದ ನೀರಿಗೆ ಒಂದು ಖಚಿತವಾದ ಉತ್ತರ. ಈ ಹೂಡಿಕೆ ಆಡಳಿತದ ಬದ್ಧತೆಯನ್ನ ತೋರಿಸುತ್ತೆ. ಈ ಯೋಜನೆಯ ಹೆಸರು ತುಂಗಾ ವಾಟರ್ ಲಿಂಕ್. ಇದರ ಉದ್ದೇಶ ತುಂಬಾನೇ ಸ್ಪಷ್ಟ. 694 ಹಳ್ಳಿಗಳಲ್ಲಿರೋ ಸುಮಾರು 10,000 ಕುಟುಂಬಗಳಿಗೆ ಪೈಪ್ ಮೂಲಕ ಶುದ್ಧ ನೀರು ಕೊಡೋದು, ಅದು ಕೂಡ ಬರೋಬ್ಬರಿ 24 ತಿಂಗಳ ಒಳಗೆ. ಇದು ಕೇವಲ ನೀರು ಕೊಡೋದಲ್ಲ, ಇದು ಜನರ ಆರೋಗ್ಯ, ಕೃಷಿಯ ಆದಾಯ ಮತ್ತು ಕ್ಷೇತ್ರದ ಭವಿಷ್ಯವನ್ನೇ ಬದಲಾಯಿಸೋ ಶಕ್ತಿ ಇರೋ ಪ್ರಾಜೆಕ್ಟ್. ನೀರಿನ ಜೊತೆಗೆ ಅಭಿವೃದ್ಧಿಯ 2 ಪ್ರಮುಖ ವಿಚಾರಗಳಿಗೂ ಗಮನ ಕೊಡಲಾಗಿದೆ. ಒಂದು, 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ರಸ್ತೆಗಳನ್ನ ಅಗಲ ಮಾಡೋದು. ಇದರಿಂದ ವ್ಯಾಪಾರ, ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು, 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಮತ್ತು ಅಗ್ರಿ ಪಾರ್ಕ್. ಇದರಿಂದ ಯುವಕರಿಗೆ ಇಲ್ಲೇ ಉದ್ಯೋಗ ಸಿಗುತ್ತೆ, ಅವರು ಊರು ಬಿಟ್ಟು ಹೋಗೋದು ತಪ್ಪುತ್ತೆ. ಆದರೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಅದನ್ನ ಜನರ ಹತ್ರಕ್ಕೆ ಹೇಗೆ ತಗೊಂಡೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಒಂದು 3 ಹಂತದ ತಳಮಟ್ಟದ ತಂತ್ರ. ಮನೆ ಮನೆಗೆ ಹೋಗಿ ಜನರ ಸಮಸ್ಯೆ ಕೇಳೋಕೆ ಬೂತ್ ಸ್ಕ್ವಾಡ್ಗಳು, ಸುಳ್ಳು ಸುದ್ದಿ ಹರಡದಂಗೆ ನೋಡ್ಕೊಳ್ಳೋಕೆ ವಾರ್ಡ್ ಮಟ್ಟದಲ್ಲಿ ವಾಟ್ಸ್ಆಪ್ ಕ್ಲಸ್ಟರ್ಗಳು, ಮತ್ತೆ ಯುವಕರು, ಮಹಿಳೆಯರನ್ನ ನೇರವಾಗಿ ತಲುಪೋಕೆ ವಿಶೇಷ ಕಾರ್ಯಕ್ರಮಗಳು. ಹೀಗೆ ಪ್ರತಿ ಹಂತದಲ್ಲೂ ಜನರ ಜೊತೆ ಕನೆಕ್ಟ್ ಆಗೋದು. ದೊಡ್ಡ ಗುರಿಗಳನ್ನ ಇಟ್ಕೊಳ್ಳೋದು ಅಂದ್ರೆ ಏನು ಮಾಡಬೇಕು ಅಂತ ಯೋಚಿಸೋದು ಒಂದು ಭಾಗ. ಅದನ್ನ ನೆಲಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರೋದು ಅಂದ್ರೆ ಹೇಗೆ ಮಾಡಬೇಕು ಅನ್ನೋದು ಮತ್ತೊಂದು ಭಾಗ. ಇವೆರಡರ ನಡುವೆ ಸರಿಯಾದ ಹೊಂದಾಣಿಕೆ ಇರಲೇಬೇಕು. ಈ ಇಡೀ ಪ್ರಕ್ರಿಯೆಯಲ್ಲಿ ನಾವು ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಜನರ ಖಾಸಗಿತನದ ಹಕ್ಕು. ಭಾರತದ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಜನರ ಯಾವುದೇ ಮಾಹಿತಿಯನ್ನ ಬಳಸಿಕೊಳ್ಳೋ ಮುನ್ನ ಅವರ ಸ್ಪಷ್ಟವಾದ ಒಪ್ಪಿಗೆಯನ್ನ ಪಡೆಯೋದು ನಮ್ಮೆಲ್ಲರ ಜವಾಬ್ದಾರಿ. ಇದು ಪಾರದರ್ಶಕ ಆಡಳಿತಕ್ಕೆ ಅಡಿಪಾಯ. ಸರಿ, ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಸಂಖ್ಯೆ, ಡೇಟಾ, ಸ್ಟ್ರಾಟಜಿ ಇದೆಲ್ಲವನ್ನೂ ಮೀರಿ ಆಡಳಿತದ ನಿಜವಾದ ಉದ್ದೇಶ ಏನು ಅಂತ ಯೋಚಿಸೋಣ. ಹಾಗಾದ್ರೆ ಒಂದು ಚುನಾವಣೆಯ ಅಂತಿಮ ಗುರಿ ಏನು? ಕೇವಲ ಒಂದೇ ಒಂದು ಮತದ ಅಂತರದಿಂದ ಗೆಲ್ಲೋದಾ? ಅಥವಾ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆ, ಅವಕಾಶ ಮತ್ತು ಉತ್ತಮ ಬದುಕನ್ನ ಕಟ್ಟಿಕೊಡುವಂತಹ ಆಡಳಿತಕ್ಕೆ ಒಂದು ಬಲವಾದ ಜನಾದೇಶವನ್ನ ಪಡೆಯೋದಾ? ಈ ಪ್ರಶ್ನೆಗೆ ನಾವು ಕಂಡುಕೊಳ್ಳುವ ಉತ್ತರವೇ ರಾಜಕೀಯವನ್ನ ಕೇವಲ ಅಧಿಕಾರದ ಆಟವಾಗಿ ನೋಡದೆ ಅದನ್ನ ಮಾನವ ಕಲ್ಯಾಣದ ಸಾಧನವಾಗಿ ನೋಡಲು ನಮಗೆ ದಾರಿ ತೋರಿಸುತ್ತೆ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 0804-204-602ಗೆ ಕರೆ ಮಾಡಿ. ರಾಜಕೀಯವನ್ನ ಮೀರಿದ ಉದ್ದೇಶ.